बीदर जिला पुलिस कार्यालय में विभिन्न चोरी के मामलों का खुलासा करते हुए आज बीदर एसपी प्रदीप गुंटी ने प्रेस वार्ता का आयोजन किया, जिसमें बीदर जिले में 3 पुलिस थाने में दर्ज चोरी के 7 मामलों में 10 आरोपियों को गिरफ्तार कर लिया गया है और उनके पास से कुल 18,74,860 मूल्य की संपत्ति जब्त कर आरोपी को न्यायिक हिरासत में भेजा गया है। इन मामलों में गांधीगंज पुलिस स्टेशन में 2 दुकानों में चोरी के मामलों को दर्ज होने के केवल 48 घंटों के भीतर सुलझा लिया गया। एसपी प्रदीप गुंटी ने इस कार्य में भाग लेने वाले अधिकारियों और सहकर्मियों की प्रशंसा की। कैमरामैन महेश ಡಿಕೆ का कवरेज। ಸುಮಾರು ಫೋಟೋ ಸ್ಟುಡಿಯೋದಲ್ಲಿದ್ದ ಕ್ಯಾಮೆರಾಗಳನ್ನು ಕಳ್ಕೊಂಡು ಮಾಡಿದ್ದಾರಂತ ಮಾಹಿತಿ ಬರುತ್ತದೆ. ಅದೇ ರೀತಿ ಪಕ್ಕದಲ್ಲಿದ್ದ ಒಂದು ಮೊಬೈಲ್ ಅಂಗಡಿ ಕೂಡ ನುಗ್ಗಿ ಕಳ್ಳತನ ಮಾಡಿದ್ದಾರಂತ ಕಂಪ್ಲೇಂಟ್ ಬರುತ್ತದೆ. ಕಂಪ್ಲೇಂಟ್ ರಿಸೀವ್ ಮಾಡಿಕೊಂಡು ನಮ್ಮ ಅಧಿಕಾರಿಗಳು ಹೋಗಿ ತನಿಖೆ ಮಾಡಿ ಕೆಲವು ಸುಳ್ಳುಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನು, ಒಬ್ಬ ಅಪ್ರಾಪ್ತ ಹುಡುಗನನ್ನ ವಿಚಾರಿಸಿ ಹಿಡಿದು ಈ ಕಳ್ಳತನ ಕೇಸನ್ನು ಕ್ರ್ಯಾಕ್ ಮಾಡಲಾಗಿದೆ. ಸೊ ಆ ಹುಡುಗನ ಕಡೆ ನಾವು ಕಳುವಾಗಿದ್ದ ಪ್ರಾಪರ್ಟಿಯಲ್ಲಿ ಸುಮಾರು 4,65,000 ಪ್ರಾಪರ್ಟಿಯನ್ನು ಇಂಟ್ಯಾಕ್ಟ್ ಆಗಿ ರಿಕವರಿ ಮಾಡಲಾಗಿದೆ. ಈ ಹುಡುಗ ಅದೇ ಶಾಪಿಗೆ ಹತ್ತಿರ ಇರುವ ಒಂದು ಮನೆಯಲ್ಲಿ ಇರ್ತಾನೆ. ಮನೆಯಲ್ಲಿ ದುಡ್ಡು ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಕಳುವು ಮಾಡಬೇಕಂತ ಡಿಸೈಡ್ ಮಾಡಿ ಒಬ್ಬನೇ ಬಂದು ಆ ಶಾಪ್ ಮೇಲೆ ಇದ್ದ ಒಂದು ತಗಡನ್ನು ತೆಗೆದು ಒಳಗಡೆ ನುಗ್ಗಿ ಕಳುವು ಮಾಡಿದ ನಂತರ ಸುಳುವುಗಳೇನಾದರೂ ಪೊಲೀಸರು ಸಿಗ್ತಾವೇಮೋ ಅನ್ನೋ ಉದ್ದೇಶದಿಂದ ಬೆಂಕಿ ಹಚ್ಚಿ ಆ ಶಾಪನ್ನು ಸುಟ್ಟಿದ್ದಾನೆ ಅನ್ನೋ ಮಾಹಿತಿ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಸೊ ಥೆಫ್ಟ್ ಕೇಸ್ ಜೊತೆ ನಾವು ಫೈರ್ ಆರ್ಸನ್ ಕೇಸ್ ಕೂಡ, ಅಂದರೆ ಬೆಂಕಿ ಹಚ್ಚಿ ಪ್ರಾಪರ್ಟಿಯನ್ನು ನಾಶ ಮಾಡಿದ್ದ ಸೆಕ್ಷನ್ ಕೂಡ ನಾವು ಅಳವಡಿಸ್ಕೊಂಡಿದ್ದೇವೆ ಕಂಪ್ಲೀಟಾಗಿ. ಸೊ ಟೋಟಲ್ ಪ್ರಾಪರ್ಟಿ ಇದರಲ್ಲಿ ರಿಕವರಿ ಆಗಿದೆ ಈ ಕೇಸಲ್ಲಿ. ಆರೋಪಿ ಅಪ್ರಾಪ್ತ ಹುಡುಗ ಆಗಿದ್ದರಿಂದ ಜುವೆನೈಲ್ ಜಸ್ಟಿಸ್ ಕೋರ್ಟ್ ಕಡೆ ನಾವೀಗ ಪ್ರೊಡ್ಯೂಸ್ ಮಾಡಿದ್ದೇವೆ, ದಸ್ತಗಿರಿ ಮಾಡಿ. ಅದೇ ರೀತಿ ನಮ್ಮ ಔರಾದ್ ಪೊಲೀಸ್ ಸ್ಟೇಷನಲ್ಲಿ ಕಳೆದ ತಿಂಗಳು ಜುಲೈ ಹಾಗೂ ಜೂನಲ್ಲಿ ಒಟ್ಟಲ್ಲಿ ಒಂದು 4 ಕಳ್ಳತನ ಕೇಸುಗಳನ್ನು ನಾವು ಭೇದಿಸಿದ್ದೇವೆ. ಔರಾದ್ ಪೊಲೀಸ್ ಸ್ಟೇಷನಲ್ಲಿ 67/2025, 69/2025, 98/2025 ಹಾಗೂ ಚಿಂತಾಕಿ ಪೊಲೀಸ್ ಸ್ಟೇಷನ್ 43/2025. ಔರಾದ್ ಪಟ್ಟಣ ಹಾಗೂ ನಾರಾಯಣಪುರ, ಏಕಾಂಬ, ತುಳಜಾಪುರ ಈ ಗ್ರಾಮಗಳಲ್ಲಿ ಕಳುವಾಗಿದೆ. ಎಲ್ಲ ಕಳ್ಳತನಗಳು ಒಂದೇ ಗ್ಯಾಂಗ್, ಮಾರ್ದಿ ಗ್ಯಾಂಗ್ ಫ್ರಮ್ ನಾಂದೇಡ್ ಡಿಸ್ಟ್ರಿಕ್ಟ್ ಮುಖೇಡ್ ಅಂತ ಒಂದು ಪ್ರಾಂತದಿಂದ ಬಂದ ಈ ಕಳ್ಳರು 3 ಜನರು ಸೇರಿ ಈ ಕಳ್ಳತನ ಮಾಡಿದ್ದನ್ನು ನಮ್ಮವರು ಪತ್ತೆ ಮಾಡಿ ಟ್ರೇಸ್ ಮಾಡಿದ್ದಾರೆ. ಅವರ ಸ್ಟಾಫ್ ಹಾಗೂ DYSP ಪಾರ್ಟಿ ಆ್ಯಂಡ್ ಅಡಿಷನಲ್ SP ಅವರ ನೇತೃತ್ವದಲ್ಲಿ 3 ಜನರು ಅರೆಸ್ಟ್ ಆಗಿದ್ದಾರೆ. ಸದ್ಯ ಜೈಸಲ್ಲಿದ್ದಾರೆ. ಅವರು ವಯಾ ಆಟೋ ಬರುವುದು, ರೆಕ್ಕಿ ಮಾಡುವುದು, ಯಾವ್ಯಾವ ಮನೆಗಳನ್ನು ಲಾಕ್ ಮಾಡಿದ್ದಾರೆ ಅಂತ ರೆಕ್ಕಿ ಮಾಡುವುದು, ನೈಟಲ್ಲಿ ಕಳ್ಳತನ ಮಾಡೋದು, ಲಾಕ್ಡ್ ಹೌಸಸನ್ನು ಬ್ರೇಕ್ ಮಾಡಿ ಕಳ್ಳತನ ಮಾಡೋದು. ಅದೇ ರೀತಿ ರೆಗ್ಯುಲರ್ ರೋಡ್ಸ್ ಯೂಸ್ ಮಾಡಲಾರ್ದೆ ಒಳಗಿನ ಇಂಟೀರಿಯರ್ ರೋಡ್ಸ್ ಹೊಲಗಳಿಂದ ಮತ್ತೆ ವಾಪಸ್ ಹೋಗೋದನ್ನು ಅವರು ಪತ್ತೆ ಮಾಡಿ ಕೆಲವು ವೆರಿ ಇಂಪಾರ್ಟೆಂಟ್ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಅವರನ್ನು ಹಿಡಿದಿದ್ದಾರೆ. ಅಲ್ಲಿ ಕೂಡ ಪ್ರಾಪರ್ಟಿ ಇಂಟ್ಯಾಕ್ಟ್ ಆಗಿ ಸಿಕ್ಕಿದೆ. ಸುಮಾರು 8,70,360 ರೂಪಾಯಿ ಮೌಲ್ಯದ ಪ್ರಾಪರ್ಟಿಯನ್ನು ರಿಕವರ್ ಮಾಡಿದ್ದಾರೆ. ಅದರಲ್ಲಿ 87 ಗ್ರಾಮ್ಸ್ ಆಫ್ ಗೋಲ್ಡ್ ಇದೆ. ಅದೇ ರೀತಿ 80 ಗ್ರಾಮ್ಸ್ ಆಫ್ ಸಿಲ್ವರ್, ಕ್ಯಾಶ್ ಒಂದು 2,000 ಇದೆ. 25-26 ಇದ್ದಾರೆ. ಎಸ್, 25-26 ಇದ್ದಾರೆ. ಸೊ ಈ 2 ಕೇಸುಗಳನ್ನು ಬಗೆಹರಿಸಿ ಕ್ರ್ಯಾಕ್ ಮಾಡಿ ಈ ಪ್ರಾಪರ್ಟಿಯನ್ನು ಅವರವರ ಸಂಬಂಧಪಟ್ಟ ಓನರ್ಸ್ಗೆ ಕೊಡಬೇಕಂತ ನಾವು ಮಾಧ್ಯಮ ಮುಖಾಂತರ. ದೇ ಆರ್ ನಾಟ್ ಫಸ್ಟ್ ಟೈಮರ್ಸ್. ಪಾರ್ದಿ ಗ್ಯಾಂಗ್ ಫಸ್ಟ್ ಟೈಮ್ ಅಫೆಂಡರ್ಸ್ ಅಂತ, ಹಳೆಯ ಅಫೆಂಡರ್ಸ್ ಹ್ಯಾಬಿಚುವಲ್ ಇದ್ದಾರೆ. ಅವರ ಮೇಲೆ ಕೇಸಸ್ ಕೂಡ ಇದೆ ಮಹಾರಾಷ್ಟ್ರದಲ್ಲಿ. ಅವ್ರು ಕೂಡ ಪಾರ್ಟಿ ಗ್ಯಾಂಗ್. ಬಟ್ ಈ ಅಪ್ರಾಪ್ತ ಹುಡುಗ ಮಾತ್ರ ಇಟ್ ಲೈಕ್ ಫಸ್ಟ್ ಟೈಮ್ ಅಫೆಂಡರ್. ಹೌದು, ಬೇರೆ ಬೇರೆ ಖರ್ಚಿಗೆ ದುಡ್ಡು ಬೇಕಾಗಿದೆ.
ದುಡ್ಡು ಕೊರತೆ ಇಲ್ಲ ಅಂತ ಹೇಳಿದ್ರು.